ಪಾಪ ಬಹಳ ಜನ ನಮ್ಮನ್ನ ಹೀಯಾಳಿಸ್ತಾ ಇರ್ತಾರೆ. ಜನತಾದಳ ಪಕ್ಷ ಸಂಪೂರ್ಣ ಬಹುಮತದಿಂದ ಈ ರಾಜ್ಯದಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡಕ್ ಆಗೋದಿಲ್ಲ ಅಂತ ವಿರೋಧಿಗಳಿಗೆ ಇವತ್ತು ಈ ವೇದಿಕೆ ಮೂಲಕ ನಾನು ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಯುದ್ಧದಲ್ಲಿ ಸೈನಿಕರು ಎಷ್ಟು ದೊಡ್ಡ ಗಾತ್ರದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಸೈನ್ಯಾಧಿಪತಿಗೆ ಇರ್ತಕ್ಕಂಥ ಧೈರ್ಯ ಎಂಥದ್ದು ಅಂತಕ್ಕಂಥದ್ದು ಮುಖ್ಯ. ನಮ್ಮ ಸೈನ್ಯಾಧಿಪತಿಗೆ ಇರ್ತಕ್ಕಂಥ ಧೈರ್ಯ ಮತ್ತೆ ಆ ದಾರಿ ಬಹುಶಃ ಮುಂದೊಂದು ದಿನ ಜನತಾದಳ ಪಕ್ಷವನ್ನ ಜನತಾ ಸರ್ಕಾರ ಮತ್ತೆ NDA ಮಿತ್ರಕೂಟದ ಸರ್ಕಾರವನ್ನ ಮುಂದೊಂದು ದಿನ ನಾವೆಲ್ಲರೂ ಕೂಡ ಕಾಣ್ತೇವೆ. ಕುಮಾರಣ್ಣ ಅವರು ನಾಯಕರಷ್ಟೇ ಅಲ್ಲ, ಈಸ್ ಜಸ್ಟ್ ನಾಟ್ ಅ ಲೀಡರ್, ಈಸ್ ದ ಟೋಟಲ್ ಮೆಜಾರಿಟಿ ಅಂತಕ್ಕಂಥದ್ದು ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಸಾಬೀತು ಮಾಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಗಟ್ಟಿಯಾಗಿ ಕಾರ್ಯಕರ್ತನಾಗಿ ನಂಬಿದ್ದೇನೆ. ಬಹಳ ಜನ ಮಾಧ್ಯಮದ ಸ್ನೇಹಿತರು ಬೆಳಗ್ಗೆಯೂ ಕೂಡ ನನಗೆ ಪ್ರಶ್ನೆ ಮಾಡ್ತಾ ಇದ್ರು, ಸರ್ 3 ವರ್ಷ ಆಯ್ತು, ಯಾವಾಗ ಬೀದಿಗಿಳಿತೀರಿ, ಯಾವಾಗ ಹೋರಾಟ ಮಾಡ್ತೀರಿ, ಯಾವಾಗ ಕೈಗೆ ಎತ್ಕತ್ತೀರಿ? ಎಲ್ಲರೂ ಕೂಡ ಬೇಸತ್ತಿದ್ದಾರೆ, ನಿಮ್ಮ ಪಕ್ಷ ಯಾವಾಗ ಬೀದಿಗಿಳಿತೀರಿ ಅಂತ. ನಾವು ಒಂದು ಸ್ವಲ್ಪ ಸಮಯ ಕೊಡೋಣ ಅಂತ ಕಾಯ್ತಾ ಇದ್ವಿ. ಪಕ್ಷ ಸಂಘಟನೆ ದೃಷ್ಟಿಯಿಂದ ರಾಜ್ಯ ಪ್ರವಾಸ ಹೆಚ್ಚು ಕಮ್ಮಿ ಮುಕ್ತಾಯ ಆಗ್ತಾ ಬಂದಿದೆ. ಮುಂದಿನ ತಿಂಗಳಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನವಿದೆ, ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ ಪಕ್ಷ ಇನ್ನು 2 ವರ್ಷಗಳ ಕಾಲ ನಿರಂತರವಾಗಿ ಬೀದಿಗೆ ಇಳಿದು ಹೋರಾಟವನ್ನ ಮಾಡ್ತಕ್ಕಂಥ ಶಪಥವನ್ನ ಪ್ರತಿಜ್ಞೆಯನ್ನ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯ ಈ ಒಂದು ಸಮಾವೇಶದ ಮೂಲಕ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಬಹಳ ಗಟ್ಟಿಯಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಈಗಾಗಲೇ ಸಮಯ ಸಾಕಷ್ಟು ಮೀರೋಗಿದೆ, ಇನ್ನೂ ಮಾತನಾಡ್ತಕ್ಕಂಥದಕ್ಕೆ ಹಲವಾರು ವಿಚಾರಗಳಿದೆ. ಆದರೆ ತಾವೆಲ್ಲರೂ ಕೂಡ ಬಹಳ ದೂರದಿಂದ ಬಂದಿದ್ದೀರಿ. ಮತ್ತೆ ತಾವೆಲ್ಲರೂ 70 ಕಿಲೋಮೀಟರ್, 90 ಕಿಲೋಮೀಟರ್, 100 ಕಿಲೋಮೀಟರ್ ದೂರದಿಂದ ಹಳ್ಳಿಗಳಿಂದ ಬಂದಿರತಕ್ಕಂಥ ತಾಯಂದುಗಳು ಜಾಸ್ತಿ ಜನ ಇದ್ದಾರೆ, ಹಿರಿಯಕರು ತುಂಬಾ ಜನ ಇದ್ದಾರೆ. ಯುವಕರೇನೋ 1-2 ಗಂಟೆ ತಡೆ ಆದ್ರೂ ಕೂಡ ಮನೆಗೆ ಹೋಗ್ತೀರಿ, ಆದ್ರೆ ಎಲ್ಲೂ ಕೂಡ ನಿಮಗೆ ವ್ಯತ್ಯಾಸ ಆಗ್ಬಾರ್ದು. ಹಾಗಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಮತ್ತೆ ದೇವೇಗೌಡರು ಸಾಹೇಬರು ನಿಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಸಮಯ 2.5 ಗಂಟೆ ಆಗಿದೆ, ಇನ್ನೊಂದು ಅರ್ಧ-ಮುಕ್ಕಾಲು ಗಂಟೆ ದಯಮಾಡಿ ಯಾವ ರೀತಿ ತಾವೆಲ್ಲರೂ ಶಾಂತಿಯುತವಾಗಿ ಪ್ರೀತಿ ಗೌರವ ಅಭಿಮಾನದಿಂದ ಕೂತಿದ್ದೀರಿ, ಇದೇ ರೀತಿ ಎಲ್ಲರೂ ಕೂಡ ಕೂತು ಸನ್ಮಾನ್ಯ ಕುಮಾರಣ್ಣ ಅವರು ಮತ್ತೆ ಮಾನ್ಯ ದೇವೇಗೌಡರು ಸಾಹೇಬರು ಮಾತನಾಡ್ತಕ್ಕಂಥ ವಿಚಾರಗಳನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರಾಗಿ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ JDS. ಧನ್ಯವಾದ.